ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ಈ ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ನಿಲ್ಸು ಗುರು, ಬಂದೆ. ಓಡಿ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ ಇದೆ ಅಣ್ಣ. ನೀವೇನ್ ಬ್ರಿಡ್ಜ್ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಇದಾಗಿದೆ. ಅಣ್ಣ ನಮಸ್ಕಾರ. ಇವ್ನ ಯಾವನ ಸೆಡೆ ನನ್ ಮಗ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ವೃಷಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೌಸ್ತುಭ. ಇವತ್ತು ನಮ್ಮ ದೇಶದಲ್ಲಿ ಇರುವಂತಹ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರ್ ಸೇತುವೆ ಆಗಿದೆ. ಬನ್ನಿ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರೆಯದೆ ಶೇರ್ ಮಾಡಿ. ಬನ್ನಿ, ನಾವಿವಾಗ ಸಿಗಂದೂರ್ ಬ್ರಿಡ್ಜ್ ಅನ್ನ ನೋಡ್ಕೊಂಡು ಬರೋಣ. ನೀವ್ ಇವಾಗ ಏನ್ ನೋಡ್ತಾ ಇದ್ದೀರೋ ಇದು ಶರಾವತಿ ಬ್ಯಾಕ್ ವಾಟರ್. ಮತ್ತೆ ನೀವೇನ್ ಬ್ರಿಡ್ಜ್ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಇದಾಗಿದೆ. ಇದು ಸಾಧಾರಣ 2.25 ಕಿಲೋಮೀಟರ್ ದೂರ ಇದೆ. ಬನ್ನಿ, ನಾವಿವಾಗ ಅದ್ರ ಒಳಗಡೆ ಹೋಗೋಕೆ ನೋಡೋಣ. ಬಟ್ ಅಲ್ಲಿ ಬಿಡ್ತಾರೋ ಏನೋ ಗೊತ್ತಿಲ್ಲ. ವಿತೌಟ್ ಪರ್ಮಿಷನ್ ಇಲ್ದೆ ನಾನು ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ನಾವು ಹೋಗೋಣ. ನಾನು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಆಕ್ಚುಲಿ ನಂಗೊಂದು 2-3 ಜನ ಪೊಲೀಸರು ಇದ್ದವರು ಕೇಳಿದ್ರು, ಯಾಕೆ ಹೋಗ್ತಾ ಇದ್ದೀರಾ ಅಂತೇಳಿ. ವರ್ಕ್ ನಡೀತಾರಂಥ ಜಾಗದಲ್ಲಿ ನಾವು ಹೋಗೋಗಿಲ್ಲ. ಬಟ್ ನಾನು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೋಸ್ಕರ ನನಗೆ ಹೋಗೋದಕ್ಕೆ ಬಿಟ್ಟಿದ್ದಾರೆ. ಬನ್ನಿ ಹೋಗೋಣ. ಓ ಸೆಟ್, ಮೇಲೆ ಹೋಗೋದಕ್ಕೆ ಅಲ್ಲಿ ಜಾಗನೇ ಇಲ್ಲ. ಬನ್ನಿ ಆ ಕಡೆಯಿಂದ ಹೋಗಕ್ಕೆ ಟ್ರೈ ಮಾಡೋಣ. ಬ್ರೋ, ಕನ್ನಡ, ಹಿಂದಿ, ಇಂಗ್ಲಿಷ್? ಹಾ, ಹಿಂದಿ. ಐ ವಾಂಟ್ ಟು ಗೋ ದಟ್ ಸೈಡ್ ಬ್ರೋ. ಏನಂದೆ? ಇನ್ನೊಂದ್ಸಲ ಹೇಳು. ಐ ವಾಂಟ್ ಟು ಗೋ ದಟ್ ಸೈಡ್ ಬ್ರೋ. ಇವ್ನ ಯಾವನ ಸೆಡೆ ನನ್ ಮಗ. हाँ जाने के लिए ऊपर में जाने के लिए हाँ ये हाँ ಓಕೆ. ಓಹ್, ಆ್ಯಕ್ಚುಲಿ ಇಲ್ಲೊಂದು ಮೆಟ್ಲಿದೆ. ಸೊ ಆ ಮೆಟ್ಲು ಹತ್ಕೊಂಡು ನಾನು ಹೋಗಬೇಕು. ಬನ್ನಿ. ಸೊ ಇದು ನೋಡಿ, ನಾನು ಇವಾಗ ನಿಮಗೆ ತೋರಿಸ್ತಾ ಇರೋಂಥದ್ದು ಇದು ಈ ಬ್ರಿಡ್ಜ್ ಮಾಡುವಾಗ ಇದೇನು ರೋಡ್ ಇದೆಯಲ್ಲ, ಇದಕ್ಕೇನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈ ರೋಡನ್ನು ಲಿಫ್ಟ್ ಮಾಡೋದಕ್ಕೋಸ್ಕರ ಲಾರಿಯಿಂದ ಬಂದ ತಕ್ಷಣ ಇದನ್ನು ಲಿಫ್ಟ್ ಮಾಡಿ ಸೈಡಿಗೆ ಇಡೋಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಐ ಡೋಂಟ್ ನೋ ಇದ್ರ ನೇಮ್ ಏನು ಅಂತನೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಬನ್ನಿ, ಅದು ಉಪಯೋಗಿಸೋದು ಓನ್ಲಿ ಫಾರ್ ಲಿಫ್ಟ್ ಪರ್ಪಸ್ಸಿಗೆ. ಬನ್ನಿ ಹೋಗೋಣ. ಎಸ್, ಫೈನಲಿ ನಾನು ಮೇಲ್ಗಡೆ ಬಂದೆ. ನೋಡೋಣ. ಒಬ್ಬ ದೇವ್ರೆ, ಸಕ್ಕತ್ತಾಗಿದೆ. ವಿತೌಟ್ ಪರ್ಮಿಷನ್ನು ನಾನು ವರ್ಕ್ ನಡೀತಾ ಇರೋವಂಥ ಜಾಗಕ್ಕೆ ನಾನು ಬಂದಿದ್ದೀನಿ ವಿತೌಟ್ ಪರ್ಮಿಷನ್ನು. ಆ್ಯಕ್ಚುಲಿ ಪರ್ಮಿಷನ ಅವಶ್ಯಕತೆ ಇಲ್ಲ, ನಾನು ಸುಮ್ಮನೆ ಹೇಳಿದೆ ಪರ್ಮಿಷನ್ ಬೇಕು ಅಂತ. ಬನ್ನಿ. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸೊ ನೀವು ನೋಡ್ತಾ ಇದ್ದೀರಾ ಈ ಸಿಗಂದೂರ್ ಬ್ರಿಡ್ಜ್ ಅನ್ನ. ಆ್ಯಕ್ಚುಲಿ ನನಗೆ ಅನ್ನಿಸ್ತು ಅಂತಂದರೆ, ನಾವೇನಾದರೂ ಫೋಟೋ ಶೂಟ್ ಮಾಡೋದಾದರೆ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಾದರೆ ಅಥವಾ ಫಿಲಮ್ ಶೂಟಿಂಗ್ ಮಾಡೋದಾದರೆ ದಿಸ್ ಈಸ್ ದ ಬೆಸ್ಟ್ ಲೊಕೇಶನ್
ಇನ್ ದಿ ವರ್ಲ್ಡ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇಲ್ಲಿ ಸನ್ಸೆಟ್ ಮತ್ತೆ ಸನ್ರೈಸು ಆಗತ್ತೆ. ಸೊ ನೀವು ನೋಡ್ಬೋದು ಇನ್ನೇನು ಸ್ವಲ್ಪ ಟೈಮಲ್ಲಿ ಸನ್ಸೆಟ್ ಆಗತ್ತೆ. ನಾನು ನಿಮಗೆ ತೋರಿಸ್ತೀನಿ ಆ ವ್ಯೂ ಯಾವ ರೀತಿ ಬರುತ್ತೆ ಅಂತ. ಆಕ್ಚುಲಿ ನಾ ಈ ಬ್ರಿಡ್ಜ್ ಅನ್ನ ನಿಮಗೆ ಸೈಡಿಂದ ತೋರಿಸ್ಬೇಕು ಅಂತಂದ್ರೆ ನಾನು ಲಾಂಚಲ್ಲಿ ಹೋಗ್ಬೇಕು. ಸೊ ಲಾಂಚ್ನವನು ಫೋನ್ ಮಾಡಿ ಕರಿತಾ ಇದ್ದಾನೆ, ಟೈಮ್ ಆಯ್ತು ಬಾ ಅಂತ. ಸೊ ಅದಕ್ಕಾಗಿ ಓಡ್ತಾ ಇದ್ದೀನಿ. ಬಂದೆ, ಇನ್ನೂ ಫಾಸ್ಟಾಗಿ ಓಡೋಣ. ನಿಲ್ಸು ಗುರು, ಬಂದೆ. ಓದಿ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ ಇದೆ. ಫೈನಲಿ ನಂಗೆ ಲಾಂಚ್ ಸಿಕ್ಕಿದೆ. ಸೊ ನಾನು ನಿಮಗೆ ಸೈಡಿಂದ ತೋರಿಸ್ತೀನಿ ಈ ಸಿಗಂದೂರು ಬ್ರಿಡ್ಜ್ ಅನ್ನ. ಬನ್ನಿ. ಸೊ ಈ ಲಾಂಚ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಇವಾಗ. ತುಂಬಾ ಜನಕ್ಕೆ ಲಾಂಚ್ ಅಲ್ಲಿ ಹೋಗಿ ಅಭ್ಯಾಸ ಇಲ್ಲ. ಸೊ ಇದು ನಮ್ಮೂರ ಹತ್ರ ಆಗಿರೋದ್ರಿಂದ ನಮಗೆ ಲಾಂಚ್ ಅಲ್ಲೆಲ್ಲ ಹೋಗಿ ಅಭ್ಯಾಸ ಇದೆ. ಇದು ವರ್ಕಿಗೆ ರಿಲೇಟೆಡ್ ಆಗಿರುವಂತಹ ಲಾಂಚ್. ಇದು ಓನ್ಲಿ ಫಾರ್ ಪ್ರಾಜೆಕ್ಟ್ ಮಾಡೋರು, ಈ ಸೇತುವೆ ಮಾಡ್ತಾ ಇರೋರು ಅವ್ರಷ್ಟೇ ಯೂಸ್ ಮಾಡೋಕ್ಕೋಸ್ಕರ ಈ ಲಾಂಚ್ ಇಟ್ಟಿದ್ದಾರೆ. ಈಗ ನಾನು ನಿಂತ್ಕೊಂಡಿರೋಂಥ ಲಾಂಚ್ ಏನಿದೆಯೋ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಇದರಲ್ಲೇ ನಾವು ಓಡಾಡೋಂಥದ್ದು. ಎರಡನೇದಾಗಿ ಈ ಬ್ರಿಡ್ಜ್ ಆಗ್ತಾ ಇರೋದ್ರಿಂದ ನಮ್ಮೆಲ್ಲರಿಗೂ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತಂದ್ರೆ ವಿತಿನ್ ಮಿನಿಟ್ ಅಲ್ಲಿ ನಾವು ಈ ಪಾಯಿಂಟ್ ಟು ಆ ಪಾಯಿಂಟ್ ತನಕ ಹೋಗ್ಬೋದು. ಇನ್ ಕೇಸ್ ಈ ಬ್ರಿಡ್ಜ್ ಆಗದೆ ಹೋಗಿದ್ದಿದ್ರೆ ಇದೇ ಲಾಂಚ್ ಅಲ್ಲಿ ನಾವು ಗಂಟೆಗಟ್ಟಲೆ ಜಗಳ ಆಡ್ಬೇಕಾಗಿತ್ತು. ಟೂರಿಸ್ಟ್ ಅವ್ರು ಆಗಿರ್ಬೋದು ಅಥವಾ ಲೋಕಲ್ ಅವ್ರ ಜೊತೆ ಆಗಿರ್ಬೋದು. ಯಾಕಂತಂದ್ರೆ ಒಬ್ನು ಬಂದು ವೆಯ್ಟ್ ಮಾಡ್ತಿರ್ತಾನೆ, ಇನ್ನೊಬ್ನು ಬರ್ತಾನೆ, ನಾನು ಫಸ್ಟ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದೇ ರೀತಿ ಜಗಳ ಆಗತ್ತೆ. ಸೊ ಇದು ಒಂದು ಬ್ರಿಡ್ಜ್ ಇಂದ ನಮಗೆ ತುಂಬಾನೇ ಹೆಲ್ಪ್ ಆಗಿದೆ. ಬನ್ನಿ, ನಾನಿವಾಗ ಆ ಬ್ರಿಡ್ಜಿನ ಸೈಡ್ ವ್ಯೂನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ. ಸಖತ್ತಾಗಿದೆ ಮಾತ್ರ. ನೀವು ಯಾವತ್ತಾದ್ರೂ ಈ ಲಾಂಚಿನ ಡ್ರೈವರ್ ಕ್ಯಾಬಿನ್ ಅನ್ನ ನೋಡಿದ್ದೀರಾ? ಬನ್ನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಎಷ್ಟು ವರ್ಷದಿಂದ ಇಲ್ಲಿ ಲಾಂಚ್ ಡ್ರೈವಿಂಗ್ ಮಾಡ್ತಿದ್ದೀರಾ? ಇತ್ತು ಈಗ 40 ವರ್ಷ ಆಯ್ತು. 40 ವರ್ಷದಿಂದ ಮಾಡ್ತಾ ಇದ್ದೀರಾ? ಸೂಪರ್. ಸರ್, ಈ ಬ್ರಿಡ್ಜ್ ಯಾವಾಗ ಸ್ಟಾರ್ಟ್ ಆಗಿದ್ದು? ಸುಮಾರು 6 ವರ್ಷ ಆಯ್ತು ಸರ್. ಕೊರೋನಾ ಬರೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿದೆ. ಸೊ 6 years ಟೈಮ್ ಆಯ್ತು. ಇದು ಯಾವಾಗ ಇದು ಓಪನಿಂಗ್ ಅಂತ ಏನಾದ್ರು ಗೊತ್ತಾ? ಈ ತಿಂಗಳು ಮೇ ತಿಂಗಳು ಹೇಳ್ತಾ ಇದ್ದಾರೆ. 25 ಮೇ 26ಕ್ಕೆ ಅಂತೇಳಿ. 26ಕ್ಕೆ ಓಪನ್ ಅಂತೇಳಿ. ಸೊ ನಾವೀಗ ಈ ಕೇಬಲ್ ಹತ್ರ ಬಂದ್ವಿ. ಈ ಕೇಬಲ್ ನೋಡ್ಬೋದು ನೀವು. ನಾನ್ ನಿಮಗೆ ಒಂದಿಷ್ಟು ವಿಚಾರಗಳನ್ನ ಹೇಳಲೇಬೇಕು. ಈ ಬ್ರಿಡ್ಜಿಗೆ ಅಡಿಪಾಯ ಹಾಕಿದವರು ನಿತಿನ್ ಗಡ್ಕರಿ 2018 ಫೆಬ್ರವರಿ 17ನೇ ತಾರೀಕು. ಈ ಬ್ರಿಡ್ಜ್ ಇನಾಗ್ರೇಷನ್ ಆಗ್ತಾ ಇರೋಂಥದ್ದು ಮೇ ಬಿ ಮೇ ಅಥವಾ ಜೂನ್ ಅಲ್ಲಿ. ಸೊ ನಿತಿನ್ ಗಡ್ಕರಿ ಅವರು ಬರ್ಬೋದು ಅಥವಾ ನರೇಂದ್ರ ಮೋದಿ ಅವರೇ ಬಂದು ಇದನ್ನ ಇನಾಗ್ರೇಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡೋಣ. ಬಟ್ ಏನೇ ಆಗ್ಲಿ, ನಿಮಗೆ ಏನಾದ್ರೂ ಫ್ರೀ ಟೈಮ್ ಇದ್ರೆ ದಯವಿಟ್ಟು ಈ ಸಿಗಂದೂರು ಕ್ಷೇತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗಿ. ಇನ್ನೊಂದು ಲಾಂಚ್ ಹೋಗ್ತಾ ಇದಾರೆ ಅಲ್ಲಿ, ಇನ್ನೊಂದು ಲಾಂಚ್ ಅಲ್ಲಿ. ಅಣ್ಣ ನಮಸ್ಕಾರ. ಇವ್ನ್ಯಾವನ ಸೆಡೆ ನನ್ ಮಗ? ಯಾರು ನಂಗೆ ಹಾಯನೇ ಮಾಡ್ಲಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಈ ಬ್ರಿಡ್ಜ್ಗೆ ಟೋಟಲ್ ಆಗಿ ಖರ್ಚು ಮಾಡಿರುವಂತದ್ದು 450 ಕೋಟಿ ರೂಪಾಯಿಗಳು. ಮತ್ತೆ ಇದು 6 years ಆಯ್ತು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ. ಈ ವರ್ಷ ಇನಾಗ್ರೇಷನ್ ಆಗ್ತಿದೆ. ಸೊ ಇದು ನಮ್ಮ ಸಾಗರ ತಾಲೂಕಿಗೆ ಹೆಮ್ಮೆಯ ವಿಚಾರ, ಮತ್ತೆ ಇದು ನಮ್ಮ ದೇಶಕ್ಕೆ ಇನ್ನೊಂದು ಹೆಮ್ಮೆಯ ವಿಚಾರ. ಯಾಕಂತಂದ್ರೆ ಇದೇ ಬ್ರಿಡ್ಜ್ ಅಲ್ಲಿ ನಾವು ಕೊಲ್ಲೂರಿಗೂ ಹೋಗ್ಬೋದು, ಸಿಗಂದೂರಿಗೂ ಹೋಗ್ಬೋದು, ಧರ್ಮಸ್ಥಳಕ್ಕೂ ಹೋಗ್ಬೋದು, ಅಥವಾ ನಮಗೆ ಇಷ್ಟ ಬಂದಿರೋ ಪ್ಲೇಸಿಗೆ ಸುತ್ತನೂ ಹೋಗ್ಬೋದು. ಆಕ್ಚುಲಿ ಆ ಬ್ರಿಡ್ಜ್ ಒಳಗಡೆ ಹೋಗಿ ನಾನು ಫುಲ್ ತೋರಿಸ್ಬೇಕು ಅಂತಿದೆ. ಬಟ್
ಲಾಂಚ್ ಅವರು ನನಗೆ ಕಾಲ್ ಮಾಡಿ ಇದು ಲಾಸ್ಟ್ ಲಾಂಚ್ ಹೋಗ್ತಾ ಇರೋದು ಆ ಸೈಡು, ಮತ್ತೆ ಈ ಕಡೆ ಬಂದ್ರೆ ನಾವು ಆ ಕಡೆ ಹೋಗಲ್ಲ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಾನು ಅಲ್ಲಿಂದ ಓಡ್ಕೊಂಡು ಬಂದೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಸೈಡ್ ವ್ಯೂ ಇಂದ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನನಗೆ ಏನಾದರೂ ಟೈಮ್ ಏನಾದರೂ ಸಿಕ್ಕಿದ್ರೆ ನಾನು ಖಂಡಿತ ಅಲ್ಲೋಗಿ ನಾನು ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ನೀವು ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಬನ್ನಿ ನೋಡೋಣ. 16 ಮೀಟರ್ ಇದೆಯಂತೆ ಇದ್ರಾಗಲ್ಲ ವಿಡ್ತ್. ಆಕ್ಚುಲಿ ನಾನು ನಿಮ್ಗೆ ಇನ್ನೊಂದು ವಿಚಾರವನ್ನ ಹೇಳೋದು ಮರ್ತಿದ್ದೆ. ಆಕ್ಚುಲಿ ಈ ಬ್ರಿಡ್ಜ್ ಅಲ್ಲಿ 17 ಪಿಲ್ಲರ್ನ ಯೂಸ್ ಮಾಡಿದ್ದಾರೆ. ಅಂಡ್ ಆ 4 ಪಿಲ್ಲರು ದೊಡ್ಡ ಪಿಲ್ಲರು, ಯಾಕಂತಂದ್ರೆ ಅದರಲ್ಲಿ ಕೇಬಲ್ ಇರುತ್ತೆ. ಮತ್ತೆ ಈ ಇನ್ನು ಉಳಿದಿರೋ ಪಿಲ್ಲರ್ಗಳೆಲ್ಲ ಚಿಕ್ಕ ಪುಟ್ಟ ಪಿಲ್ಲರು. ಬನ್ನಿ, ಆಲ್ಮೋಸ್ಟ್ ನಾನು ಇವಾಗ ಆ ಕಡೆ ಪಾಯಿಂಟ್ ಇಂದ ಈ ಕಡೆ ಪಾಯಿಂಟಿಗೆ ಬಂದಾಯ್ತು. ಸೊ ನಿಯರ್ ಹತ್ರದಲ್ಲೇ ಇದ್ದೀನಿ. ಬನ್ನಿ. ಸೊ ಸನ್ಸೆಟ್ ಟೈಮ್ ಆಗಿದೆ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಈ ಶರಾವತಿ ಬ್ಯಾಕ್ ವಾಟರ್ಗೆ ನೀವು ಮಳೆಗಾಲದಲ್ಲಿ ಬನ್ನಿ, ಫುಲ್ ನೀರ್ ಇರುತ್ತೆ. ಆಕ್ಚುಲಿ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಎರಡನೇದಾಗಿ ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಳೆಗಾಲದಲ್ಲಿ ಬಂದ್ರೆ ಸುತ್ತಾವರಿ ಫುಲ್ ಮೋಡ, ಫುಲ್ ಒಂಥರ ನಿಮಗೆ ಈ ಮಲೆನಾಡು ಪ್ರದೇಶ ನೋಡಿದವಾಗ ನೀವು ಎಲ್ಲಿ ಊಟಿಗೆ ಹೋದಾಗೋ ಅಥವಾ ಯಾವ್ದೋ ಬೇರೆ ದೇಶಕ್ಕೆ ಹೋಗಿರುವಂತ ಫೀಲ್ ಸಿಗತ್ತೆ. ನೀವು ಮಳೆಗಾಲದಲ್ಲೂ ಬನ್ನಿ, ಮತ್ತೆ ಈ ಡಿಸೆಂಬರ್ ಟೈಮ್ ಅಥವಾ ಜನವರಿ ಫೆಬ್ರವರಿ ಟೈಮಲ್ಲೂ ಬನ್ನಿ, ಸನ್ಸೆಟ್ ಸನ್ರೈಸು ಕಾಣುತ್ತೆ. ಮಳೆಗಾಲದಲ್ಲಿ ಬಂದ್ರೆ ಈ ಮೋಡ ಮತ್ತೆ ಮಳೆ ಜೊತೆಯಲ್ಲಿ ದಿನವಿಡೀ ಈ ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಸೊ ನಾನು ಆ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಬಂದಾಯ್ತು. ಇಲ್ಲಿ ಒಂದು ಶರಾವತಿ ಹೋಟೆಲ್ ಅಂತ ಇದೆ. ಇಲ್ಲಿ ಶಂಕರಪಾಳೆ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಬಂದವಾಗ ಇಲ್ಲೇ ಶಂಕರಪಾಳೆ ತಿನ್ಕೊಂಡು ಹೋಗ್ತಿದ್ದೆ. ಸೊ ಇವಾಗ ದೊಡ್ಡವನಾಗಿ ಬಂದಿದ್ದೀನಿ, ಅದಕ್ಕಾಗಿ ಇನ್ನೊಂದ್ಸತಿ ಶಂಕರಪಾಳೆನ ತಿಂತಾ ಇದ್ದೀನಿ. ಈ ಹೋಟೆಲ್ ಅಲ್ಲಿ ಈ ಶಂಕರಪಾಳೆ ತುಂಬಾನೇ ಫೇಮಸ್. ಬನ್ನಿ ಆ ಓನರ್ ಅನ್ನು ಮಾತಾಡ್ಸೋಣ. ಬೆಳಿಗ್ಗೆ ಪೂರಿ ಸರ್, ನೀವು ಮಾಡ್ತಾ ಎಷ್ಟು ವರ್ಷ ಆಯ್ತು? ಮಾಡ್ತೇವೆ, ಶಂಕರಪಣೆ ಮಾಡ್ತಾ. ಇಲ್ಲಿ ಬನ್ನಿ, ಇಲ್ಲಿ ಕ್ಯಾಮ್ರಾದ ಹತ್ರ. ಹೆಚ್ಚು ಕಮ್ಮಿ 40 ವರ್ಷ ಆಗಿರ್ಬೋದು. 40 ವರ್ಷ ಆಯ್ತಾ? ಆಗಿದೆ. ಶಂಕರಪಾಳೆ ಮಾಡ್ತಾರೆ. ದಿನ ಎಷ್ಟು ಕೆಜಿ ಹೋಗುತ್ತೆ? ದಿನ ಒಂದು ಮಿನಿಮಮ್ ಪಕ್ಕ ಅಂದ್ರೆ 5 kg. 5 kg. ಇಲ್ಲೇ ಲೋಕಲ್ ಅಥವಾ ನೀವು ಬೇರೆ ಕಡೆ ಕಳಿಸ್ತೀರಾ? ಹೊರಗಡೆ ಎಲ್ಲ ಕಡೆಗೂ, ಎಲ್ಲ ಕಡೆನೂ ಹೋಗುತ್ತೆ. ಮೇನ್ ಬೆಂಗಳೂರು ಟೂರಿಸ್ಟ್ ದೇವಸ್ಥಾನಕ್ಕೆ ಬಂದು ಕಾಯಂ ಕಸ್ಟಮರ್. ಇಲ್ಲಿ ಹೋಟೆಲ್ ಮಾಡಿ ಎಷ್ಟು ವರ್ಷ? 40 ವರ್ಷ ಆಯ್ತಾ? 50 ವರ್ಷ ಆಯ್ತಾ? 62ನೇ ಇಸ್ವಿ ಅಂತಂದ್ರೆ ಈಗ ಎಷ್ಟಾಯ್ತು? 62 ವರ್ಷನೇ ಆಗೋಯ್ತು. ಓ ಸಾಕಾದ, ಸೂಪರ್. ಹೌದು. ನೀವೇನಾದ್ರೂ ಯಾವಾಗ ಮುಳುಗಡೆ ಸಿಗಂದೂರಿಗೆ ಏನಾದ್ರು ಬಂದ್ರೆ ದಯವಿಟ್ಟು ಈ ಹೋಟೆಲಿಗೆ ಬಂದು ಶಂಕರಪಾಳೆನ ತಗೊಂಡೋಗಿ. ಇಲ್ಲಿ ತುಂಬಾ ಫೇಮಸ್ ಈ ಶಂಕರಪಾಳೆ. ಸೊ ಫೈನಲಿ ನಾನು ಶಂಕರಪಾಳೆ ತಿನ್ಕೊಂಡು ಲಾಂಚಿಗೆ ಬಂದು ಕೂತ್ಕೊಂಡಿದ್ದೀನಿ. ಈಗ ಸಿಗಂದೂರು ಸೈಡ್ ಇಂದ ನಾನು ಸಾಗರ ಸೈಡ್ ಹೋಗ್ತಾ ಇದ್ದೀನಿ. ಸೊ ಲಾಂಚ್ ಫುಲ್ಲು ಲೋಡ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ನಾನು ನಿಮಗೆ ಹೇಳಿದ್ದೆ ಸನ್ಸೆಟ್ ಅನ್ನ ನಾನು ನಿಮಗೆ ತೋರಿಸ್ತೀನಿ ಅಂತ. ಸೊ ನೀವು ನೋಡ್ಬೋದು, ಇನ್ನೇನು ಸ್ವಲ್ಪ ಟೈಮಲ್ಲಿ ಸನ್ಸೆಟ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಆ ವ್ಯೂ ಯಾವ ರೀತಿ ಬರುತ್ತೆ ಅಂತ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಬಟ್ ಏನು ಮಾಡಲಿ, ಈ ಲಾಂಚಲ್ಲೇ ನನಗೆ ಟೈಮ್ ಆಗೋಯ್ತು. ಮತ್ತು ಆ ಶರಾವತಿ ಹೋಟೆಲಲ್ಲಿ ಶಂಕರಪಾಳೆ ತಿಂದು ಅಲ್ಲೂ ಟೈಮ್ ಹೋಗ್ಬಿಡ್ತು. ಬಟ್ ಎನಿವೇ ನಾನು ಟ್ರೈ ಮಾಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸನ್ಸೆಟ್ ಏನಾದ್ರು ಕಂಡ್ರೆ ತುಂಬ ಖುಷಿ, ಇಲ್ಲ ಅಂತಂದರೆ ಏನು ಮಾಡೋಕ್ಕೂ ಬರಲ್ಲ. ಈ ಲಾಂಚಲ್ಲಿ ನಮ್ಮ ಜೊತೆ ವರ್ಕರು ಸಹ ಇದ್ದಾರೆ. ಬನ್ನಿ ಅವರನ್ನು ಒಂದ್ಸತಿ ನಾವು ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. हाय सर, नमस्ते. नमस्ते. कितना दिन चाहिए ये पूरा कंप्लीट के लिए? ये प्रोजेक्ट 2 महीने में कंप्लीट हो जाए. 2 महीने. आपका नाम? चित्ररंजन. आप किधर से आए हो? मैं उड़ीसा से आया. ओडिशा. कितना ईयर काम? 2021 से चल रहा है. हाँ. ಸೊ ಇನ್ನೊಂದು 2-3 ತಿಂಗಳು ಬೇಕಂತೆ. ಸೊ ಈ ಪೂರ್ತಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ. ಸೊ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರೆಯದೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಜೈ ಶ್ರೀರಾಮ್.